ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ಸ್ಟರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಈಸಿಯೆಸ್ಟ್ ವೇಯಲ್ಲಿ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವೆಜ್ ಪುಲಾವ್ ನೋಡ್ಕೊಳ್ಳಿ. ಮೊದಲಿಗೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಎರಡೆರಡು ಹಾಕ್ಕೊಳ್ತಿರೋದು. ನಾನಿದು 4 ಜನಕ್ಕೆ ಮಾಡ್ತಿರೋದು. ನೆಕ್ಸ್ಟು 3 ಈರುಳ್ಳಿನ ಉದ್ದುದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಆಗೋ ಗಂಟ ಮಿಕ್ಸಿಯಲ್ಲಿ ಏನೇನು ರುಬ್ಕೋಬೇಕಂತ ತೋರಿಸ್ತೀನಿ. ಒಂದು 4 ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಒಂದು 2 ಗಡ್ಡೆ ಅಷ್ಟು ಹಾಕ್ಕೊಳ್ಳಿ. ಶುಂಠಿ ಒಂದು 2 to 3 ಇಂಚ್ ಅಷ್ಟು ಹಾಕ್ಕೊಳ್ಳಿ. ಖಾರ ಅಷ್ಟು ಬೇಡ ಅನ್ನೋರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಪುದೀನ ಬೇಕು ಅಂದರೂ ಕೂಡ ನೀವು ಪುದೀನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪುದೀನ ಸ್ಕಿಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಸೇರಿಸ್ಕೊಂಡು ಆನಿಯನ್ ಫ್ರೈ ಆಗಿದೆ ನೋಡ್ತಿರ್ಬೋದು. ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಹಸಿ ವಾಸನೆ ಹೋಗ್ದಾದ್ಮೇಲೆ ನಾವು ಇದಕ್ಕೆ ಏನೇನು ತರಕಾರಿನ ನೀವು ಹಾಕ್ಕೊಳ್ತಿದ್ದೀರ, ನಾನಿಲ್ಲಿ ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ನ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಇನ್ನೂ ಎಕ್ಸ್ಟ್ರಾ ಏನಾದರೂ ತರಕಾರಿಗಳು ಅವೈಲೇಬಲ್ ಇದ್ದರೆ ಹಾಕ್ಕೊಳ್ಬೋದು. ಕಾಲಿಫ್ಲವರ್, ಬಟಾಣಿ ಎಲ್ಲನೂ ಹಾಕ್ಕೊಬೋದು. ನಾನು ಬರೀ 3 ತರಕಾರಿನ ಯೂಸ್ ಮಾಡ್ತೀನಿ, ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ. ಸೊ ಇದನ್ನೆಲ್ಲ ಒಂದು ಫೈನ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ನಿಮಗೆ ಫುಲ್ ಬಾಯ್ಲ್ ಆಗಬೇಕು ಆ ರೀತಿ ಇಲ್ಲ, ಸ್ವಲ್ಪ 1 ನಿಮಿಷ ಅಷ್ಟು ಕೈ ಆಡಿಸಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ನೀವು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ 2 ಟೊಮ್ಯಾಟೊನ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಒಂದು ಸತಿ ಕೈ ಆಡಿಸ್ಕೊಳ್ಳೋಣ. ಒಂದು 2 to 3 ನಿಮಿಷ ಈ ರೀತಿ ಕೈ ಆಡಿಸ್ತಾ ಹೋಗೋಣ. ಸೊ ಈಗ ನಾನಿಲ್ಲಿ ಅವ್ರೆಕಾಯಿ ಅಂತೀವಲ್ವ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಅಥವಾ ಸ್ಕಿಪ್ ಮಾಡ್ಬೋದು, ಹಾಗೂ ಚೆನ್ನಾಗಿರುತ್ತೆ. ಇದನ್ನು ಕೂಡ ಬಟಾಣಿ ಹಾಕ್ಕೋಬೋದು ನೀವು ಇದಿಲ್ಲ ಅಂದರೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನೆಕ್ಸ್ಟ್ ತೊಳೆದಿರುವಂಥ ಅಕ್ಕಿನ ಸೇರಿಸ್ಕೊಂಡು, ನಾನಿಲ್ಲಿ 2 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 4 ಜನಕ್ಕೆ ಮಾಡ್ತಿರೋದು ನಾನು. ನೀವು ನೋಡ್ಕೊಂಡು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಅಕ್ಕಿನ ಹಾಕಿ ಒಂದು ಫೈನ್ ಮಿಕ್ಸ್ ಕೊಡ್ತೀನಿ. ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗಾಗಲಿ ಮಧ್ಯಾಹ್ನ ಲಂಚಿಗಾಗಲಿ ಕಳ್ಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತೆ ಬೇಕು ಅಂತ ತಿಂತಾರೆ. ಈ ರೀತಿ ಸಿಂಪಲಾಗಿ ಟ್ರೈ ಮಾಡಿ. ಸೊ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ತುಪ್ಪ ಬೇಕು ಅನ್ನೋರು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಎಣ್ಣೆ ಹಾಕ್ಕೊಂಡ್ರೆ ಅಲ್ವಾ, ಅವಾಗೆ ತುಪ್ಪ ಹಾಕ್ಕೊಳ್ಬೋದು. ಬೇಡ ಅಂದರೆ ಲಾಸ್ಟಲ್ಲಿ ಈ ರೀತಿ ಈ ಹದಕ್ಕೆ ಬಂದಮೇಲೆ ಹಾಕ್ಕೊಳ್ಬೋದು ತುಪ್ಪನ. ಸೊ ಒಂದು ಫೈನ್ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಿದ್ದೀನಿ. ಪಲಾವ್ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ವಾ, ಒಂದು 3 ವಿಸಿಲ್ ಕೂಗ್ಸಿದ್ರೆ ಈ ರೀತಿ ಬಿಡಿಯಾಗಿ ರೆಡಿಯಾಗಿರುತ್ತೆ ಪಲಾವ್. ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಇಷ್ಟಪಟ್ಟು ತಿಂತೀರಾ. ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ದಯವಿಟ್ಟು ಟ್ರೈ ಮಾಡಿ.